ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇಂದು ನಡೆದದ್ದು ಫಲಿತಾಂಶವೂ ಕೂಡ ಹೊರಬಿದ್ದಿದೆ. ಆದರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವ ಕಿತ್ತೂರು ಕ್ಷೇತ್ರದ ಫಲಿತಾಂಶವನ್ನ ಹೈಕೋರ್ಟ್ ತಡೆ ಹಿಡಿದಿರೋದ್ರಿಂದ ಚುನಾವಣಾ ಅಧಿಕಾರಿಗಳು ಈ ಫಲಿತಾಂಶ ತಡೆಹಿಟ್ಟಿದ್ದಾರೆ. ಆದರೆ ನಾನಾ ಸಾಹೇಬ್ ಪಾಟೀಲರಿಗೆ 15 ಮತಗಳು ಬಿದ್ದಿದ್ದು 14 ಮತಗಳು ವಿಕ್ರಮ್ ಇನಾಮದಾರ್ ಅವರಿಗೆ ಬಿದ್ದಿದ್ದು 3 ಮತಗಳು ಕೋರ್ಟ್ನಲ್ಲಿ ಇದೆ. ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಶಿರ್ ಅವರೊಂದಿಗೆ ಮಾತನಾಡಿದ ನಾನಾ ಸಾಹೇಬ್ ಪಾಟೀಲರು ನನ್ನ ಗೆಲುವು ಬಹುತೇಕ ಖಚಿತ ಎಂದಿದ್ದಾರೆ. ಏನಿವತ್ತು ಬೆಳಗಾವಿಯಲ್ಲಿ ಒಂದು ರೀತಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಸಾಕಷ್ಟು ರಂಗೇರಿದೆ. ವಿಶೇಷವಾಗಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು ತುಂಬ ಹೈವೋಲ್ಟೇಜ್ ಕ್ಷೇತ್ರ ಅಂದರೆ ನಮ್ಮ ಕಿತ್ತೂರು. ಈ ಬಾರಿ ಒಂದು ರೀತಿ ಕಿತ್ತೂರಿನಲ್ಲಿ ಇವತ್ತು ನಡೆದ ಒಂದು ರೀತಿ ಚುನಾವಣೆಯಲ್ಲಿ ಒಂದು ಕಡೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಶಾಸಕರು, ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ನಿಂತಿದ್ರು. ಮತ್ತೊಂದು ಕಡೆ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ.ಬಿ. ಇನಾಮದಾರ್ ಸುಪುತ್ರ ವಿಕ್ರಮ್ ಇನಾಮದಾರ್ ಅವರು ಸ್ಪರ್ಧೆ ಮಾಡಿದ್ರು. ಈಗ ವಿಶೇಷವಾಗಿ ಸ್ಪರ್ಧೆ ಆಗಿದೆ. ಆದರೆ ಕೋರ್ಟ್ನ ಒಂದು ರೀತಿ ಆದೇಶದಂತೆ ಒಂದು ರೀತಿ ಫಲಿತಾಂಶವನ್ನು ತಡೆ ಹಿಡಿಯಲಾಗಿದೆ. ವಿಶೇಷವಾಗಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವ್ರೇನು ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ತಾವು ಸಹ ಒಂದು ರೀತಿ ಚುನಾವಣೆಯಲ್ಲಿ ಇದು ಮಾಡಿದ್ರಿ, ಸಾಕಷ್ಟು ಮತದಾರನ ಸೆಳೆದಿದ್ರಿ. ಇವತ್ತು ಚುನಾವಣೆ ನಡೆದಿದೆ, ಗೆಲ್ತಕ್ಕಂಥ ವಿಶ್ವಾಸ ನಮಗೆ 100% ಐತಿ. ಟೋಟಲ್ 32 ಮತದಾನ ಆಗೈತಿ. ಅದರಾಗ 29 ಅಟ್ಟ ಎಣಿಕೆ ಆಗ್ಯಾವಿಂದ ಅವು 3 ಕೋಟಿಯಿಂದ ಬಂದಿದ್ದಕ್ಕಾಗಿ ಅವನ್ನ 28ನೇ ತಾರೀಕು ಎಣಿಕೆ ತೋತಾರ. ಅವನ್ನ ಈ 29 ಪೈಕಿ ನಮಗೆ 15 ಬಿದ್ದಾವು, ಅವ್ರಿಗೆ 14 ಬಿದ್ದಾವು. ಆ ಕೋಟಿನಿಂದ ಬಂದಿದ್ರಾಗ ನಮ್ಮ 2 ಅದಾವು, ಅವ್ರದ್ದು 1 ಐತಿ. ಅದಕ್ಕೆ ನಾವು ಅಧಿಕೃತ ಇದ್ರಾಗ ನಾವು ಗೆದ್ದು ಅಂತ ಹೇಳಕ್ಕೆ ಬರೋದಿಲ್ಲ. ಆದ್ರೆ ಇದನ್ನ ನಾವು ಈಗ ಒಂದು ಓಟ್ ಹೆಚ್ಚೈತಂದ್ರೆ ಅದು ವಿಶ್ವಾಸ ಅಗದಿ ಇದೈತಿ. ಇದನ್ನ ಓಟ್ ಹಾಕಿದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾಗೂ ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹಾಗೂ ನನ್ನ ಎಲ್ಲ ಕಿತ್ತೂರು ಜನತೆಗೆ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇದು ನನ್ನ ಗೆಲುವಲ್ಲ, ಅವ್ರ ಗೆಲುವು ಇದು. ಯಾಕಂದರೆ MLA ಊರಾಗ ಇದಿಸ್ಬಿಟ್ಟರು, ರೈತರ ಇದನ್ನು ಊರಾಗ ಇದಿಸ್ಬಿಟ್ಟರು. ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾವ ರೀತಿ ಸರ್ ಏನಾದ್ರು ಕೋರ್ಟ್ ಆದೇಶ ಬಂತು, ವಿಶೇಷವಾಗಿ ನಿಮ್ ಪರವಾಗಿ ಇದು ಬಂದ್ರೆ ಬಹುತೇಕ ಬಂದಿದೆ, ಇನ್ನು ಆದೇಶ ಒಂದು ಬಾಕಿ ಸರ್. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ವಿಶೇಷವಾಗಿ PKPS ಸೊಸೈಟಿಗಳನ್ನ ಕಿತ್ತೂರು ಪ್ರಥಮ ಒಂದು ರೀತಿ ತಾಲೂಕು ಬೇರೆ, ಯಾವ ರೀತಿ ನಿಮ್ದೇ ಆದ ಪ್ಲಾನ್ಗಳು ಏನಿದೆ? ಆಲ್ರೆಡಿ ನಾವು ಈ ಎಲೆಕ್ಷನ್ ನಿಂದ್ರಕ್ಕಿಂತ ಮೊದಲ ಯಾರು PKPS ಸೊಸೈಟಿಗಳಿಗೆ ನಮ್ಮ ತಾಲೂಕದಾಗ ಅಮೌಂಟ್ ಹಾಕಿಲ್ಲ. ಶಾಸಕರ ನಿಧಿ ಆಗಿದ್ವು ಅವ್ರ ಪಣ್ಯಾಗ. ಈಗ ಆಲ್ರೆಡಿ ನಾವು 2 ಕೋಟಿ ಎಲ್ಲ PKPS ನಮಗೆ ಕೂಡ ಚಲೋ ಇದ್ದು PKPS ಆಗಲಿ ಒಂದಿಟ್ಟು ಭಾಳ ಏನು ಬಿಲ್ಡಿಂಗ್ ಇಲ್ಲ ಇಂಥ ಸೊಸೈಟಿಗಿದು ನಾವು 10 ಲಕ್ಷ ಈಗಾಗಲೇ ಆಲ್ರೆಡಿ ಹಾಕ್ಯವ. ಈ ವಾರದಾಗ ಅವ್ರಿಗೆ ಮುಟ್ತಾವು. ಪ್ರಾಮಾಣಿಕವಾಗಿ ರೈತರ ಪರ ಕೆಲಸ ಮಾಡ್ತೀರಾ? ಹೌದು, 100%. ಈಗ ನಾವು ಈ ಇಲೆಕ್ಷನ್ಗಿಂತ ಮೊದಲ ರೊಕ್ಕ ಹಾಕ್ಯವ, ಇನ್ನು ಮ್ಯಾಗ ನಮಗೆ ಅಧಿಕಾರ ಕೊಟ್ಟಾರದ್ಮ್ಯಾಗ ಅವ್ರದ್ದು ನಾವು ಋಣ ತೀರಿಸ್ಬೇಕಾಗತ್ತೆ. ಎಲ್ಲರಿಗೂ ಸಹ ಕೊನೆಯದಾಗಿ ಎಲ್ಲರಿಗೂ ಏನು ಹೇಳಿಕ್ ಬಯಸ್ತೀರ? ನಾ ತುಂಬ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನನಗೆ ಗೆಲುವು ಅವ್ರು 100% ಅವ್ರದ್ದೇ ಗೆಲುವುದ. ಪಕ್ಷಾತೀತವಾಗಿ ನನಗೆ ಹೆಲ್ಪ್ ಮಾಡ್ಯಾರ ಎಲ್ಲರೂ. ಎಲ್ಲ ನನ್ನ ಕಿತ್ತೂರು ಮತಕ್ಷೇತ್ರದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನನ್ನ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು, ನಮ್ಮ ಪರಿವಾರ ಕುಟುಂಬ ಹಾಗೂ ಹಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಅಭಿನಂದನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.